ನಮ್ಮ ರಾಜ್ಯ ಆಯಿತು. ಈಗ ಪಕ್ಕದ ರಾಜ್ಯದ ಸುದ್ದಿ ತಮಿಳುನಾಡು. ಅಫ್ಕೋರ್ಸ್ ಈಗ ತಮಿಳುನಾಡು ರಾಜಕೀಯ ಎರಡು ದ್ರಾವಿಡ ಪಕ್ಷಗಳಿಗೆ ಯಾವ ರೀತಿ ಏಟು ಕೊಟ್ಟಿದೆ, ಹಲವು ದಶಕಗಳಿಂದ ಯಾವ ರೀತಿಯಾದಂಥ ವಾತಾವರಣವಿತ್ತು, ಆ ವಾತಾವರಣವನ್ನು ಕ್ಲೀನಾಗಿ ಸ್ವೀಪ್ ಮಾಡಿ ನಾವೇ ರೀ ಇನ್ನು ರಾಜರು ಅಂಥೇಳಿ ಟಿ ವಿ ಕೆ ಈಗಾಗಲೇ ತನ್ನ ಮುದ್ರೆಯನ್ನು ಒತ್ತಾ ಇದೆ. ತಮಿಳುನಾಡಲ್ಲಿ ದಳಪತಿ ದರ್ಬಾರ್ಗೆ ಇನ್ನೇನು ಕ್ಷಣಗಣನೆ ಶುರುವಾಗಿದೆ, ಕೌಂಟ್ ಡೌನ್ ಶುರುವಾಗಿದೆ. ಎಸ್, ಲೆಟ್ಸ್ ಗೋ ಫಾರ್ ದಟ್ ಅಪ್ಡೇಟ್. ದಳಪತಿ ವಿಜಯ್ ಜೊತೆ ಕಾಂಗ್ರೆಸ್ ಮೈತ್ರಿ ಮಾಡಿಕೊಳ್ತಾ ಇದೆ. ಅಧಿಕೃತವಾಗಿ ಟಿವಿಕೆ ಜೊತೆ ಮೈತ್ರಿ ಮಾಡಿಕೊಂಡಿದೆ ಕಾಂಗ್ರೆಸ್. ಲೋಕಸಭಾ ಚುನಾವಣೆವರೆಗೂ ಕೂಡ ಮೈತ್ರಿ ಮಾತುಕತೆಯನ್ನು ಚಾಲ್ತಿಯಲ್ಲಿದ್ದಂಗೆ ಕಾಣ್ತಾ ಇದೆ. ಡಿಎಂಕೆ ಬಿಟ್ಟು ಟಿವಿಕೆ ಜೊತೆ ಕಾಂಗ್ರೆಸ್ ಸೇರಿದೆ. ಸದ್ಯ ಟಿವಿಕೆ ಬಳಿ 108 ಶಾಸಕರ ಸದಸ್ಯ ಬಲ ಇದೆ. ಟಿವಿಕೆ ಸರ್ಕಾರ ರಚಿಸೋಕೆ 118 ಆಗಬೇಕು, ಅಂದರೆ 10 ಶಾಸಕರ ಕೊರತೆ ಇದೆ. ಈಗಾಗಲೇ ಕಾಂಗ್ರೆಸ್ ಮತ್ತು ಎಡಪಕ್ಷಗಳು ಪಿಎಂಕೆ ಎಲ್ಲ ಬೆಂಬಲ ಕೊಡ್ತಾ ಇದ್ದಾವೆ. ಮತ್ತೊಂದು ಕಡೆ ಅಣ್ಣಾ ಡಿಎಂಕೆ ಜೊತೆಗೂ ಕೂಡ ಟಿವಿಕೆ ಮಾತುಕತೆ ನಡೆಸ್ತಾ ಇದೆ. ನೋಡಿ, ಅಧಿಕಾರ ಅಂತ ಬಂದಾಗ ಯಾವ ಸಿದ್ಧಾಂತ ಏನು ಕತೆ ಅವೆಲ್ಲ ಅಷ್ಟು ಲೆಕ್ಕಕ್ಕೆ ಬರಲ್ಲ, ಗೆಲುವೊಂದೇ ಮಾನದಂಡ ಆಗುತ್ತೆ. ದಳಪತಿ ವಿಜಯ್ ಜೊತೆ ಕಾಂಗ್ರೆಸ್ ಮೈತ್ರಿ ಈಗ ಕುದುರಿಕೊಳ್ಳುವ ಎಲ್ಲ ಲಕ್ಷಣಗಳು ದಟ್ಟವಾಗಿ ಕಾಣ್ತಾ ಇದ್ದಾವೆ. ಲೋಕಸಭಾ ಚುನಾವಣೆವರೆಗೂ ಕೂಡ ಈ ಮೈತ್ರಿ ಮಾತುಕತೆ ಬಹುಶಃ ಚಾಲ್ತಿಯಲ್ಲಿರಬಹುದು. ಡಿಎಂಕೆ ಬಿಟ್ಟು ಟಿವಿಕೆ ಜೊತೆ ಕಾಂಗ್ರೆಸ್ ಸೇರಿದೆ. ಈಗ ಆ ಸುದ್ದಿ ಖಚಿತ ಆಗಿದೆ. ಸದ್ಯ ತಮಿಳಗ ವೆಟ್ರಿ ಕಳಗಂ ಟಿವಿಕೆ ಪಕ್ಷಕ್ಕೆ ಸರ್ಕಾರ ರಚಿಸಲಿಕ್ಕೆ, ಆಡಳಿತ ನಡೆಸಲಿಕ್ಕೆ ಇನ್ನೂ 10 ಶಾಸಕರ ಬೆಂಬಲ ಬೇಕಾಗಿದೆ. ಯಾಕಂತ ಹೇಳಿದ್ರೆ 234 ಸದಸ್ಯ ಬಲವನ್ನು ಹೊಂದಿರುವಂತಹ ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರುವಂತಹ ತಮಿಳುನಾಡಲ್ಲಿ 118 ಮ್ಯಾಜಿಕ್ ನಂಬರ್, ಆದರೆ 108 ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ 108 ಸ್ಥಾನಗಳನ್ನು ಟಿವಿಕೆ ಪಡೆದುಕೊಂಡಿದೆ. ಹಾಗಾಗಿ ಆ 10 ಶಾಸಕರನ್ನ ಯಾರು ತೆಗೆದುಕೊಳ್ಬೇಕು, ಯಾರನ್ನ ತೆಗೆದುಕೊಳ್ಬೇಕು, ಯಾರು ಬಂದರೆ ನಮ್ಮ ಜೊತೆ ಚೆನ್ನಾಗಿರುತ್ತೆ, ಯಾವ ಸ್ಟ್ರಾಟಜಿಗಳನ್ನು ಮಾಡ್ಕೊಳ್ಬೋದು, ಈಗ ಬರುವಂಥ ಶಾಸಕರಿಗೆ ಯಾವೆಲ್ಲ ಸ್ಥಾನಮಾನಗಳನ್ನು ಕೊಡಬೇಕಾಗತ್ತೆ, ಅವರ ಡಿಮ್ಯಾಂಡ್ಗೆ ನಾವು ಕಂಪ್ಲೀಟ್ ಆಗಿ ಒಗ್ಗಿಕೊಂಡು ಬಿಡಬೇಕಾ, ಹೀಗೆ ಹಲವು ವಿಚಾರಗಳು ಖಂಡಿತವಾಗ್ಲೂ ಗರಿಗೆದರುತ್ತವೆ ಮತ್ತು ಕುದುರೆ ವ್ಯಾಪಾರ ಕೂಡ ಶುರುವಾಗಿರುತ್ತೆ. ವೆರಿ ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಐಡಿಯಾಲಜಿ ಡಿಫರೆನ್ಸ್ ಇದ್ದಾಗ ಅವ್ರ ಜೊತೆ ಅಧಿಕಾರ ನಡೆಸೋಕೆ, ಕೈ ಜೋಡಿಸೋಕೆ, ಆಡಳಿತ ನಡೆಸೋಕೆ ಖಂಡಿತವಾಗ್ಲೂ ಕಷ್ಟ ಆಗುತ್ತೆ. ಹೀಗಿರುವಾಗ ಈಗ ಯಾರು ಬಂದರೂ ಕೂಡ ಪರವಾಗಿಲ್ಲ, ಡಿಎಂಕೆ ಮತ್ತು ಕಾಂಗ್ರೆಸ್ INDI ಜೊತೆ ಗುರುತಿಸಿಕೊಂಡಂಥ ಪಕ್ಷಗಳು. ಆದರೆ ಈಗ ಟಿವಿಕೆ ಜೊತೆಗೆ ಕಾಂಗ್ರೆಸ್ ನಾವು ಬೆಂಬಲ ಕೊಡ್ತೀವ್ರಿ ಅಂಥೇಳಿ ಕಾಂಗ್ರೆಸ್ ಮುಂದಾಗ್ತಾ ಇದೆ. ನಮಗಾದರೆ ಎಷ್ಟೆಷ್ಟು ಬೇಕು, ಸ್ಥಾನಮಾನ ಬೇಕು, ನಮಗೆ ಎಲ್ಲ ನಿಗಮ ಮಂಡಳಿ ಇರ್ಬೋದು ಅಥವಾ ಉಪಮುಖ್ಯಮಂತ್ರಿ ಸ್ಥಾನ ಇರ್ಬೋದು, ನಮಗೆ ಇಂಥದ್ದೇ ಖಾತೆ ಇರ್ಬೋದು. ಯಾಕಂತ ಹೇಳಿದ್ರೆ ಡಿಮ್ಯಾಂಡ್ ಈಸ್ ಹೈ, ಬೇಕಾಗಿದೆಯಲ್ಲ. ಇದನ್ನು ನೀವು ಕರ್ನಾಟಕ ರಾಜ್ಯದಲ್ಲೂ ಕೂಡ ಜ್ಞಾಪಿಸ್ಕೊಳ್ಬೋದು. BJP ಆಪರೇಷನ್ ಕಮಲ ಹೆಂಗಾಯಿತು ಅಂತೆಲ್ಲ ನೀವು ನೋಡಿದ್ರಿ. ಓಕೆ, ಅಂದರೆ ಈ ಆಪರೇಷನ್ ಯಾಕೆ ಬೇಕು, ಅವರಿಂದ ಕೋಆಪರೇಷನ್ ಇಲ್ಲದೇ ಇದ್ದಾಗ ಆಪರೇಷನ್ ಶುರುವಾಗುತ್ತೆ ಅಲ್ವಾ, ಅದನ್ನು ನಾವಿಲ್ಲಿ ನೋಡಬೇಕಾಗತ್ತೆ. ಒಟ್ಟಿನಲ್ಲಿ ತಮಿಳು ರಾಜಕೀಯದಲ್ಲಿ ಒಂದು ದೊಡ್ಡ ಹೊಸ ಸಂಚಲನ ಸೃಷ್ಟಿಯಾಗಿರೋದಂತೂ ಸುಳ್ಳಲ್ಲ. ಯಾಕಂತ ಹೇಳಿದ್ರೆ ಎಲ್ಲರೂ ಕೂಡ ನಿಬ್ಬೆರಗಾಗಿ ನೋಡುವಂಥ ಒಂದು ರಾಜಕೀಯದ ಹವಾಮಾನ ಅಲ್ಲಿ ಶುರುವಾಗಿದೆ. ಒಂದು ಹೊಸ ಎರಾ ಶುರುವಾಗ್ತಾ ಇದೆ, ಅದು ವಿಜಯ್ ಎರಾ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಎಸ್, ಈಗ ಏನು ಮಾಡ್ತಾ ಇದೆ ಹಾಗಾದ್ರೆ, ಕಾಂಗ್ರೆಸ್ ಮೈತ್ರಿಯನ್ನ ಮಾಡ್ಕೊಳ್ಳಿಕ್ಕೆ ಮಾತುಕತೆಯನ್ನು ನಡೆಸ್ತಾ ಇದೆ. ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಟಿವಿಕೆ ಜೊತೆ ಅನ್ನೋ ಮಾತನ್ನು ಹೇಳ್ತಾ ಇದೆ. ಯಾವೆಲ್ಲ ಆಧಾರದ ಮೇಲೆ ನೋಡೋಣ, ವೆರಿ ಇಂಟ್ರೆಸ್ಟಿಂಗ್. ಮೈತ್ರಿಗೆ ಸಾಲು ಷರತ್ತುಗಳನ್ನು ವಿಧಿಸ್ತಾ ಇದೆ ಕಾಂಗ್ರೆಸ್. ಮೊದಲು 2 ಸಚಿವ ಸ್ಥಾನಕ್ಕೆ ಕೈಪಡೆ ಬೇಡಿಕೆ ಇಟ್ಟಿದೆ. 2 ಸಚಿವ ಸ್ಥಾನ ನಮ್ದು ಆಗ್ಲೇಬೇಕು, ಅದರ ಜೊತೆಗೆ ಒಂದು ಉಪಮುಖ್ಯಮಂತ್ರಿ ಸ್ಥಾನ ಕೂಡ ನಮಗೆ ನೀಡಬೇಕು ಅನ್ನೋ ಒತ್ತಾಯವನ್ನು ಮಾಡ್ತಾ ಇದೆಯಂತೆ. ಇಬ್ಬರನ್ನ ನಿಗಮ ಮಂಡಳಿ ಅಧ್ಯಕ್ಷರನ್ನಾಗಿಸಲು ಮನವಿ ಮಾಡ್ಕೊಳ್ತಾ ಇದೆ, ಮಾತುಕತೆ ನಡೆಸ್ತಾ ಇದೆ. ಕೋಮುವಾದಿಗಳ ಜೊತೆ ಮೈತ್ರಿ ಮಾಡಿಕೊಳ್ಳದಂತೆ ಒತ್ತಾಯ ಕೂಡ ಮಾಡ್ತಾ ಇದೆಯಂತೆ. ಹೀಗಾಗಿ ಅಫ್ಕೋರ್ಸ್ ವೇಟ್ ಅಂಡ್ ಸಿ, ಕಾದು ನೋಡುವ ತಂತ್ರಕ್ಕೆ ವಿಜಯ್ ಮೊರೆ ಹೋಗಿದ್ದಾರೆ. ನೋಡಿ, ಗಾಳಿ ಬಂದಾಗ ತುರ್ಕೊಳ್ಬೇಕು ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿ ಅವಕಾಶ ಬಂದಾಗ ಸಾವಕಾಶವಾಗಿ ನಾವು ನಮ್ಮ ಸ್ಥಾನಗಳನ್ನು ಭದ್ರಪಡಿಸ್ಕೊಂಡ್ಬಿಡೋಣ, ಆ ರೀತಿಯಾಗಿ ವಾತಾವರಣ ನಡೀತಾ ಇದೆ. ಐ ರಿಪೀಟ್, ಇಬ್ಬರನ್ನ ನಿಗಮ ಮಂಡಳಿ ಅಧ್ಯಕ್ಷರನ್ನಾಗಿಸಬೇಕು,
ಜೊತೆಗೆ ಒಂದು ಸ್ಥಾನ DCM ಸ್ಥಾನ ಅದು ನಮ್ಮ ಪಕ್ಷದಿಂದಲೇ ಆಗಬೇಕು, ಮತ್ತು ಒಂದಿಷ್ಟು ಸಚಿವ ಸ್ಥಾನಗಳು ಕೂಡ ನಮ್ಗೆ ಬೇಕೇ ಬೇಕು, ನಿಗಮ ಮಂಡಳಿ ಸಚಿವ ಸ್ಥಾನ ಮತ್ತು ಅದ್ರ ಜೊತೆಗೆ DCM. ಹೀಗೆ ಈ ಎಲ್ಲ ಪದವಿಗಳನ್ನು ನಮ್ಗೆ ಕೊಡೋದಾದ್ರೆ ನಾವು ನಿಮ್ಮ ಜೊತೆಗೆ ಇರ್ತೀವಿ. ಅಷ್ಟೇ ಅಲ್ಲ, ಅದ್ರ ಜೊತೆಗೆ ನೀವು ಕೋಮುವಾದಿ ಪಕ್ಷದ ಜೊತೆ ಎಲ್ಲ ಗುರುತಿಸ್ಕೊಳ್ಳೋಂಗಿಲ್ಲ. ಇದು ಕಾಂಗ್ರೆಸ್ ವಿಧಿಸ್ತಾ ಇರುವಂತ ಷರತ್ತಾಗಿದೆ, ಕಂಡೀಷನ್ ಆಗಿದೆ. ಆದರೆ ಈ ಕಂಡೀಷನ್ಗೆ ಒಪ್ಕೊಳ್ಬೇಕಾ ಬೇಡವಾ? ಆಮೇಲೆ ಎಲ್ಲ ಗ್ರಾಮರ್ ಗೊತ್ತಿರುತ್ತೆ ಅವರಿಗೆ. ಯಾಕಂತ ಹೇಳಿದ್ರೆ ಗ್ಲಾಮರಲ್ಲಿ ಇದ್ದಂಥವ್ರು ಯಾರು ದಳಪತಿ ವಿಜಯ್ ಈಗ ಪಾಲಿಟಿಕ್ಸ್ನ ಗ್ರಾಮರ್ ತಿಳ್ಕೊಳ್ತಿರ್ತಾರೆ. ಜೊತೆಗೆ ಅವರಿಗೆ ಮೆಂಟರ್ ಕೂಡ ಇರ್ತಾರೆ, ಸಲಹೆಗಳನ್ನು ಕೂಡ ಪಡಿತಾ ಇರ್ತಾರೆ. ಸುಖ ಸುಮ್ಮನೆ ಮುಖ್ಯಮಂತ್ರಿ ಆಗಕ್ಕಾಗತ್ತಾ? ಇಷ್ಟು ದೊಡ್ಡ ಪಕ್ಷವನ್ನು ಕಟ್ಟಬೇಕು ಅಂತ ಹೇಳಿದ್ರೆ ಶ್ರಮ ಇರಲೇಬೇಕಲ್ಲ, ಪ್ರಯತ್ನ ಇರಬೇಕಲ್ಲ. ಆದರೆ ಪ್ರಯತ್ನ ಪಟ್ಟವರೆಲ್ಲರೂ ವಿನ್ ಆಗ್ತಾರಾ? ಇಲ್ಲ. ಆದರೆ ಕ್ಯಾಲ್ಕುಲೇಟೆಡ್ ರಿಸ್ಕ್, ಅಲೈನ್ಡ್ ಥಾಟ್ಸ್ ನೋಡಿ ಹೆಂಗೆ ಎಷ್ಟು ಕ್ಲಾರಿಟಿ ಇತ್ತು ಅವರಿಗೆ ಅಂತ. 10 ವರ್ಷಗಳಿಂದ ಈ ಆಲೋಚನೆ ಇದ್ದಿರಬಹುದು, ಆದರೆ ಕೇವಲ 2 ವರ್ಷಗಳಿಂದ ಇತ್ತೀಚೆಗೆ ಅವರು ಬಹಳ ಆ್ಯಕ್ಟಿವ್ ಆಗಿದ್ದರು. ಆದರೆ ಚುನಾವಣಾ ಫಲಿತಾಂಶ ಬರಲಿಕ್ಕಿಂತ ಮುಂಚಿತವಾಗಿ ಯಾರೂ ಕೂಡ ಊಹೆ ಮಾಡಿರಲಿಲ್ಲ. ಏನು ಅಷ್ಟು ಸುಲಭನಾ 2 ದ್ರಾವಿಡ ಪಕ್ಷಗಳನ್ನು ಹೊಡೆದೋಡಿಸಿ ಹೆಡೆಮುರಿ ಕಟ್ಟಿ ಇವ್ರು ಬಂದ್ಬಿಡ್ತಾರೆ ಅಂತ ಊಹೆ ಮಾಡ್ಕೊಳ್ಳೋದಷ್ಟು ಸುಲಭ ಆಗಿರಲಿಲ್ಲ. ಹಿಂಗಿರುವಾಗ ಈ ಒಂದು ರಿಸಲ್ಟ್ ದೊಡ್ಡ ಸೆನ್ಸೇಷನ್ನ ಕ್ರಿಯೇಟ್ ಮಾಡಿರೋದ್ರಿಂದ ಆ ಸುದ್ದಿ ಮಹತ್ವವನ್ನು ಪಡೆದುಕೊಳ್ತಾ ಇದೆ. ಮತ್ತು ನಮ್ಮ ರಾಜ್ಯದ ಮೇಲೆ ಏನಾದರೂ ಇಂಪ್ಯಾಕ್ಟ್ ಆಗುತ್ತಾ ಅಂತ ಹೇಳಿದರೆ, TVK ವಿಜಯ್ ಹೀಗೆ ಮಾಡಿರುವಾಗ ನಮ್ಮಲ್ಲಿ ಯಾಕ್ರಿ ಆಗಬಾರ್ದು ಅಂತ ಸಿನಿಮಾ ಸ್ಟಾರ್ಗಳೇನಾದರೂ ಆ ದಿಶೆಯಲ್ಲಿ ಇರೋರಿಗೆ ಒಂದು ಇನ್ಸ್ಪೈರಿಂಗ್ ಪಾಯಿಂಟ್ ಆಗೋದ್ರಲ್ಲೂ ಕೂಡ ಯಾವ ಅನುಮಾನ ಇಲ್ಲ. ಎಸ್, ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಅಪ್ಡೇಟ್.